ಈ ಲೌಕಿಕ ಬದುಕಿನ ಜಂಜಾಟದಲ್ಲಿ ನಾವು ನಮ್ಮ ಬಗ್ಗೆ ಮಾತ್ರ ಯೋಚಿಸಿ ಸುಖವನ್ನು ಮಾತ್ರ ಹುಡುಕಿ ಸುಸ್ಥಿತಿಯ ಜೀವನಕ್ಕೆ ಹಾತೊರೆದು ನಿಜ ಸುಖವನ್ನು ಮರೆತೇ ಬಿಡುತ್ತೇವೆ. ಆದರೆ ಆ ಘಟನೆ 1 ತಿಂಗಳಾಯಿತು ಆ ಸನ್ಯಾಸಿಯನ್ನು ಕಂಡು. ಅನುಮಾನ ಹುಟ್ಟಿಸುವಂತಹ ನಡೆ, ದೇವರನ್ನು ಕಂಡಿದ್ದೇನೆ ಎಂದು ಮೊದಲ ಬಾರಿಗೆ ತಾನೇ ನೋಡಿರುವಂತೆ ಹೇಳಿದ. ನಂಬಲೇಬೇಕು. ನಾನು ಕಾಣಬೇಕೆಂಬ ಬಯಕೆ ಅದೆಷ್ಟು ಎಚ್ಚರಿಸಿತು ಎನ್ನನ್ನು. ಅದೆಷ್ಟು ಮುಗ್ಧತೆಯಿಂದ ನನ್ನನ್ನು ಆದರಿಸಿ ಸಿಹಿ ತಿನಿಸಿ ನಾನಿನ್ನು ಹೊರಡುತ್ತೇನೆ ಎಂದಾಗಲೂ ಬಿಟ್ಟು ಕೊಡಲಾರದವನಂತೆ ಒದ್ದಾಡಿತು ಆತನ ಮನಸ್ಸು. ಹೇಗೆ ಭೂಮಿ ಒಂದು ಹತ್ತಿಯ ಉಂಡೆಯನ್ನು ತನ್ನ ಗುರುತ್ವಾಕರ್ಷಣೆಯಿಂದ ಸೆಳೆದು ಬಿಡುವಂತೆ ಯಾವುದೋ ಶಕ್ತಿ ಮತ್ತು ಆತನ ಅಸೀಮ ಮನಸ್ಸು ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದೆ, ಸೆಳೆಯುತ್ತಲೇ ಇದೆ. ಆಗಲಿ, ಇಂದು ಅವರನ್ನು ಭೇಟಿಯಾಗುವ ಮನಸ್ಸಾಗಿದೆ. ನಮಸ್ಕಾರಗಳು ಗುರುದೇವ. ನರೇಂದ್ರ, ನೀನು ಬಂದೇ ಬರುತ್ತೀಯ ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಏಕಿಷ್ಟು ತಡವಾಯಿತು? ಕಡೆಗೂ ಬಂದೆ ಅಲ್ಲ. ಬಾ ಮಗು, ಬಾ ಕುಳಿತುಕೋ. ಅಲ್ಲ, ಇದೇನಿದು ಆಶ್ಚರ್ಯ! ಕಳೆದ ಬಾರಿಗಿಂತಲೂ ಈ ಬಾರಿ ಪ್ರೀತಿ 100 ಮಡಿಯಾಗಿದೆ, ಮಮತೆ 1000 ಪಟ್ಟು ಹೆಚ್ಚಾಗಿದೆ. ಕಳೆದ ಬಾರಿಯಂತೆಯೇ ಏನಾದರೂ ಸಿಹಿ ತಿನಿಸುವರೆ? ನರೇನ್, ಏನು ಯೋಚಿಸುತ್ತಿದ್ದೀಯ ಮಗು? ನೀನು ನನ್ನೊಡನೆ ಏನನ್ನಾದರೂ ಕೇಳಬೇಕೆಂದಿರುವೇನೋ? ಅಯ್ಯೋ ಅಯ್ಯೋ, ಗೋಡೆಗಳು ಕುಸಿಯುತ್ತಿವೆ, ನಾವೇ ಮಾಡಿಕೊಂಡ ಮನೆಗಳು ಪಾತಾಳಕ್ಕಿಳಿಯುತ್ತಿವೆ, ಅರಮನೆ ಕಾರಾಗೃಹ ಎಲ್ಲವೂ ಮಾಯವಾಗುತ್ತಿದೆ. ಸಮುದ್ರದ ನೀರು ಮಾಯ, ಹಿಮಾಲಯದ ಪರ್ವತಗಳು ಕಾಣಿಸುತ್ತಿಲ್ಲ, ಮರಳು ಭೂಮಿಯ ಮರಳು ಮಾಯ. ಅದೋ ಆ ಸೂರ್ಯ ತನ್ನ ಪ್ರಕಾಶವನ್ನು ಕಡಿಮೆ ಮಾಡಿಕೊಂಡು ನಗು ನಗುತ್ತಲೇ ಮಾಯವಾಗುತ್ತಿದ್ದಾನೆ. ಅಲೆಗಳ ಮೇಲೆ ಒಡೆತನವಿರುವ ಚಂದ್ರ ಈ ಸೌರಮಂಡಲದಲ್ಲಿ ಎಲ್ಲಿದ್ದಾನೆ? ಅಯ್ಯೋ, ಎಲ್ಲಿದ್ದೇನೆ ನಾನು? ಏನಿದು ಎಣಿಸಲಾರದಷ್ಟು ನಕ್ಷತ್ರಗಳು! ಅದೋ ಈ ಸೃಷ್ಟಿಯಲ್ಲಿ ಯಾವುದೋ ಶಕ್ತಿ ಆವರಿಸುತ್ತಿದೆ. ಮಾಯವಾಗುತ್ತಿರುವುದು ನನ್ನ ಮನಸ್ಸು ಅಥವಾ ಈ ಜಗತ್ತೇ ಮಾಯವೋ? ಎಲ್ಲಿದ್ದೇನೆ ನಾನು? ನನ್ನನ್ನು ಬಿಟ್ಬಿಡಿ, ನನ್ನನ್ನು ಬಿಟ್ಬಿಡಿ. ನನಗೆ ತಂದೆ ತಾಯಂದಿರಿದ್ದಾರೆ, ಜವಾಬ್ದಾರಿಗಳಿದೆ. ನನಗೇನು ವಿಚಿತ್ರ ಅನುಭವವಾಗುತ್ತಿದೆ. ಮಗು ನರೇನ್, ಸುಧಾರಿಸಿಕೋ. ಎಲ್ಲವೂ ಒಳ್ಳೆಯದೇ ಆಗಿದೆ. ಇನ್ನು ಮುಂದೆಯೂ ಎಲ್ಲ ಒಳ್ಳೆಯದೇ ಆಗಲಿದೆ. ಇಂದಿಗೆ ಇಷ್ಟು ಸಾಕು. ನೀನಿಲ್ಲಿಗೆ ಮತ್ತೆ ಆಗಮಿಸುವಂತಾಗಲಿ. ಸುಧಾರಿಸಿಕೋ ಮಗು.